ಕೊಲೆ ಆರೋಪಿ ದರ್ಶನ್ಗೆ ಸೆರೆಮನೆಯೇ ಅರಮನೆ. ಸ್ನೇಹಿತರ ಜೊತೆ ವಿಡಿಯೋ ಕಾಲ್ ಮಾಡಿ ದರ್ಶನ್ ಹರಟೆ ಹೊಡಿತಾ ಇರುವಂತಹ ಫೋಟೋ ವಿಡಿಯೋ ಎಲ್ಲ ವೈರಲ್ ಆಗ್ತಾ ಇದೆ. ಜೈಲಿನಲ್ಲಿ ದರ್ಶನ್ ಬಿಂದಾಸ್ ಲೈಫ್ಗೆ ವಿಡಿಯೋ ಕೂಡ ಸಾಕ್ಷಿ ಸಮೇತ ಸಿಕ್ಕಿದೆ. ಹೊರಗಿರೋರ ಜೊತೆಗೆ ವಿಡಿಯೋ ಕಾಲ್ನಲ್ಲಿ ಮಾತನಾಡಿರುವಂತ ದರ್ಶನ್ ಜೈಲಿನಲ್ಲಿ ಕೂತು ಆಪ್ತರ ಯೋಗಕ್ಷೇಮವನ್ನ ವಿಚಾರಿಸಿದ ದಾಸ. ಜೈಲಿನಲ್ಲಿ ನಗುತ್ತಲೇ ಕಾಲ ಕಳೀತಾ ಇರೋ ದರ್ಶನ್ ವಿಡಿಯೋ ಕಾಲ್ ಮಾಡ್ಕೊಂಡು ಇವ್ರು ಯಾರ್ಯಾರಿಗೆ ಬೇಕೋ ಅವ್ರವ್ರಿಗೆ ಕಾಲ್ ಮಾಡ್ಕೊಂಡು ಅವ್ರವ್ರ ಜೊತೆ ಮಾತಾಡ್ಕೊಂಡು ಆರಾಮಾಗಿದ್ದಾರೆ. ಹೋಗ್ಲಿ ಫೈನ್. ಯಾರ ಜೊತೆಗೆ ವಿಡಿಯೋ ಕಾಲ್ ಮಾಡಿದ್ದಾರೆ? ಬಿಡ್ರಿ, ಅವ್ರಿಗೇನು ಹೆಂಡತಿ ಮಕ್ಳು ಇಲ್ವೇನ್ರಿ? ನಮ್ಮ ಬಾಸಿಗೆ ಹೆಂಡತಿ ಮಕ್ಳು ನೋಡ್ಬೇಕು ಅಂತ ಅನ್ಸಲ್ವೇನ್ರಿ? ಹಾಗಾಗಿ ಅವ್ರ ಹೆಂಡತಿ ಮಕ್ಳಿಗೆ ಕಾಲ್ ಮಾಡಿರ್ಬೋದು ಕಣ್ರಿ ವಿಡಿಯೋ ಕಾಲು. ಅದ್ರಲ್ಲಿ ಏನ್ರಿ ಇದೆ? ಏನ್ ಕಡ್ಕನೇನ್ರಿ ನಮ್ಮ ಬಾಸು? ಬಿಡ್ರಿ, ಮಾಡಿರ್ತಾರೆ ಅಂತ ಅಂದ್ರೆ ದಯವಿಟ್ಟು ಆ ಥರ ಅನ್ಕೋಬೇಡಿ. ಇವ್ರು ವಿಡಿಯೋ ಕಾಲಲ್ಲಿ ಮಾತಾಡಿರೋದು ಇನ್ನೊಬ್ಬ ಕೊಲೆ ಆರೋಪಿ ಜೊತೆಗೇನೆ. ಕೊಲೆ ಮಾಡ್ಬಿಟ್ಟು ಜೈಲಿಗೆ ಹೋಗ್ತಾರಲ್ಲ ಅಂಥವ್ರ ಜೊತೆ. ಜೈಲಲ್ಲಿ ಇದ್ರೂ, ತಾನು ಆರೋಪಿ ಆಗಿದ್ರು, ಸಮಸ್ಯೆ ಎದುರಿಸ್ತಾ ಇದ್ರು, ಕಾನೂನು ಹೋರಾಟವನ್ನ ಮಾಡ್ತಾ ಇದ್ರು, ಇನ್ನೊಂದು ಯಾವುದೋ ಕೊಲೆ ಕೇಸಲ್ಲಿ ಹೆಸರು ಕೇಳಿ ಬಂದಿರೋ ಜೊತೆ ವಿಡಿಯೋ ಕಾಲ್ ಮಾಡಿ ಮಾತಾಡೋಂಥದ್ದು ಏನಿದೆ? ಯಾಕೆ ವಿಡಿಯೋ ಕಾಲ್ ಮಾಡಿ ಮಾತಾಡಬೇಕು? ಇವರ ಸಹವಾಸವನ್ನ, ಇವರ ಗ್ಯಾಂಗ್ ಅನ್ನ, ಇವರ ಕಾಂಟ್ಯಾಕ್ಟ್ ಅನ್ನ ಇದೇ ಮಾಧ್ಯಮ ಪ್ರಸಾರ ಮಾಡಿತ್ತು. ದರ್ಶನ್ಗೆ ಪ್ರತಿ ಜಿಲ್ಲೆಯಲ್ಲೂ ರೌಡಿ ಶೀಟರ್ಗಳ ಕಾಂಟ್ಯಾಕ್ಟ್ ಇದೆ, ಪರಿಚಯ ಇದೆ, ಇವ್ರು ಏನು ಮಾಡಕ್ಕೆ ಹೊರಟಿದ್ದಾರೆ ಅಂತ. ಒಬ್ಬ ಹೀರೋ ಅಂತ ಅನ್ನಿಸ್ಕೊಂಡವನಿಗೆ ರೌಡಿಗಳ ಕಾಂಟ್ಯಾಕ್ಟ್ ಯಾಕೆ ಬೇಕು? ಸಮಾಜದ ಬದಲಾವಣೆ ತರೋ ಹೀರೋ ಆಗಬೇಕು, ಉತ್ತಮ ವ್ಯಕ್ತಿತ್ವ ಇರೋ ಹೀರೋ ಆಗಬೇಕು. ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್ ಎಲ್ಲ ಮಾದರಿ ಆಗಿದ್ದವರು. ಈ ಮನುಷ್ಯನಿಗೆ ರೌಡಿಗಳದೇ ಕಾಂಟ್ಯಾಕ್ಟು. ಯಾವುದೋ ಬಾಣಸ್ವಾಡಿಯ ರೌಡಿ ಶೀಟರು, ವಿಲ್ಸನ್ ಗಾರ್ಡನ್ ನಾಗ, ಕುಳ್ಳ ಸೀನಾ, ಇವ್ರ ಜೊತೆಗೆಲ್ಲ ಈ ವ್ಯಕ್ತಿ ಕಾಂಟ್ಯಾಕ್ಟ್. ಈ ವ್ಯಕ್ತಿಯನ್ನ ದೊರೆ, ಬಾಸು, ಸುಲ್ತಾನ, ಅಣ್ಣ, ಡಿ ಕಂಪನಿ ಈ ಥರ ಕರೆಯೋರು ಒಂದಷ್ಟು ಜನಗಳು. ಯಾಕೆ ಕಾಂಟ್ಯಾಕ್ಟ್ ಬೇಕು ಇವ್ರಿಗೆ? ಜೈಲಲ್ಲಿ ಕುತ್ಕೊಂಡು ಇನ್ನೊಂದು ರೌಡಿ ಶೀಟರ್ ಹತ್ರ ಮಾತಾಡೋಂಥದ್ದು ಏನಿದೆ? ಹೋಗ್ಲಿ, ಇವರು ಅವ್ರ ಹೆಂಡತಿ ಜೊತೆಗೋ ಅವ್ರ ಮಗನ ಜೊತೆಗೋ ಮಾತಾಡಿದರೆ ಒಪ್ಕೊಳ್ಳೋಣ. ಮೊಬೈಲಲ್ಲಿ ಯೂಸ್ ಮಾಡೋದೇ ತಪ್ಪು, ಮೊಬೈಲ್ ಬಳಕೆ ಮಾಡೋ ಹಾಗೇ ಇಲ್ಲ, ಹಂಗೂ ಓಕೆ ಬಿಡಪ್ಪ. ಏನೋ ಹೆಂಗೂ ಎಲ್ರಿಗೂ ಗೊತ್ತಿರೋ ವಿಚಾರನೇ, ಜೈಲಲ್ಲಿ ಮೊಬೈಲ್ ಬಳಕೆ ಮಾಡ್ತಾರೆ, ಏನೋ ಅವ್ರ ಹೆಂಡತಿ ಮಕ್ಳ ಜೊತೆಗೆ ಮಾತಾಡಿದ್ದಾರೆ ಅಂತ. ಹಂಗಲ್ಲ, ಇದು ಅದೂ ಅಲ್ಲ. ರೌಡಿ ಶೀಟರ್ ಜೊತೆಗೆ, ಕೊಲೆ ಆರೋಪ ಇರೋರ ಮೇಲೆ ಅವನ ಜೊತೆಗೆ ಮಾತಾಡೋದು ಯಾಕೆ? ಸಾಕ್ಷಿ ನಾಶ ಮಾಡಕ್ಕ? ಯಾರ್ಯಾರು ಸಾಕ್ಷಿ ಹೇಳ್ತಾರೆ ಅವ್ರಿಗೆ ಬೆದರಿಸೋಕ? ಸಾಕ್ಷಿ ಹೇಳದಂತೆ ತಡಿಯೋಕ? ಯಾಕೆ? ಯಾವ ರೀಸನಿಗೆ ಮಾತಾಡಿರ್ಬೋದು? ಈ ವಿಡಿಯೋ ಕಾಲ್ ನೀವು TV5 ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಲ್ಲ, ಇದೇ ವಿಡಿಯೋ ಕಾಲ್. ಆರಾಮ? ಹಾ ಚಿನ್ನ ನೀನು ಅಂತ ಮಾತಾಡಿರೋದು. ಚಿನ್ನ ಜೊತೆಗೆ ಮಾತಾಡಿರೋ ವಿಡಿಯೋ ಕಾಲ್ ಇದು. ಇದನ್ನೇನಂತ ಹೇಳಬೇಕು? ಇದನ್ನು ಮಾಧ್ಯಮಗಳು ಪ್ರಶ್ನೆ ಮಾಡಬಾರ್ದಾ? ಇದು ಮಾಧ್ಯಮಗಳ ಅತಿರೇಕದ ವರ್ತನೆನಾ? ಇದನ್ನು ಕೇಳೋ ಹಾಗಿಲ್ವಾ? ಬಾಸ್ ಆಗಿದ್ರೆ ಅದು ನಿಮಗೆ, ಮಾಧ್ಯಮಗಳಿಗಲ್ಲ. ಯಾರೇ ಈ ಕೆಲಸ ಮಾಡಿದ್ರು ನಾವು ಇದೇ ಥರ ಸ್ಟೋರಿ ಮಾಡ್ತೇವೆ. ಉನ್ನತ ರಾಜಕಾರಣಿಗಳು ಅಂತ ಅನ್ನಿಸ್ಕೊಂಡವರು, ಸಂಸದರು ಅಂತ ಅನ್ನಿಸ್ಕೊಂಡವರು ಜೈಲಿಗೆ ಹೋಗಿದ್ರಪ್ಪ, ಅವ್ರ ಬಗ್ಗೆನೂ ನಾವು ಹೀಗೆ ಪ್ರಸಾರ ಮಾಡಿದ್ವಿ. ಇವತ್ತು DCM ಆಗಿದ್ದವರು ಜೈಲಿಗೆ ಹೋಗಿದ್ರಪ್ಪ, ಅವ್ರ ಬಗ್ಗೆನೂ ನಾವು ಹೀಗೆ ನಿರಂತರವಾಗಿ ಪ್ರಸಾರ ಮಾಡಿದ್ವಿ. ಹಿಂದೆ ಈಗಿನ ಎಕ್ಸ್ CM, ಹಿಂದೆ CM ಆದವ್ರು ಜೈಲಿಗೆ ಹೋಗಿದ್ರು, ಅವ್ರ ಬಗ್ಗೆನೂ ನಾವು ಹೀಗೆ ಪ್ರಸಾರ ಮಾಡಿದ್ವಿ. ಅದ್ಯಾವುದು ಯಾರಿಗೂ ಮ್ಯಾಟ್ರ್ ಆಗಲ್ಲ. ಯಾಕೆ ಇದನ್ನೇ ಮಾಡಬೇಕು? ಏನೇನು ತಪ್ಪಾಗ್ತಾ ಇದೆ, ಎಲ್ಲೆಲ್ಲಿ ತಪ್ಪಾಗ್ತಾ ಇದೆ, ಸಮಾಜ ಎಲ್ಲ ಹಳಿ ತಪ್ತಾ ಇದೆ, ಇದೇ ನಮ್ಮ ಕೆಲಸ ಅಲ್ವಾ? ನಾವು ಮಾಡ್ತಾ ಇದ್ದೀವಿ. ವಿಡಿಯೋ ಕಾಲ್ ಮಾಡ್ತಾರೆ ಜೈಲಲ್ಲಿ ಕುತ್ಕೊಂಡು ಅಂತಂದರೆ, ಇಷ್ಟೆಲ್ಲ ಆರಾಮಾಗಿ ಇರುವಂಥ ಒಂದು ವ್ಯವಸ್ಥೆ ಇದೆ ಅಂತಂದರೆ ಮತ್ತೆ ಯಾಕೆ ಬೇಕು ಕಾನೂನು? ಮತ್ತೆ ಯಾಕೆ ಬೇಕು ಜೈಲು? ಅದಕ್ಕೊಂದು ಲಾಯರು, ಅದಕ್ಕೊಂದು ವಾದ, ಅದಕ್ಕೊಂದು ಸ್ಟೇಷನ್ನು, ಯಾಕೆ? ಅವಶ್ಯಕತೆ ಏನಿದೆ? ಸೆಂಟ್ರಲ್ ಜೈಲಿನಲ್ಲಿ ದರ್ಶನ್ಗೆ ನಿಜಕ್ಕೂ ಇದೆ VVIPಯ ಟ್ರೀಟ್ಮೆಂಟ್. ದರ್ಶನ್ ಇರೋ ಜೈಲಿನ ಕೊಠಡಿ ನೋಡಿದ್ರೆ ನಿಜಕ್ಕೂ ಶಾಕ್ ಆಗತ್ತೆ. ದರ್ಶನ್ ಇರೋ ಜೈಲು ಕೊಠಡಿ ಯಾವ ರೆಸಾರ್ಟ್ ರೂಮ್ಗೂ ಕೂಡ ಕಡಿಮೆ ಇಲ್ಲ. ದರ್ಶನ್ಗಾಗಿಯೇ ಮಾಡಿರುವಂತ ರೂಮ್ ನಂತಿದೆ ಜೈಲು ಕೊಠಡಿ. ಗೋಡೆಗೆ ಹೊಸ ಪೇಂಟು, ಫ್ಯಾನು, ಬಟ್ಟೆ ಹ್ಯಾಂಗರು. ಅಷ್ಟೇ ಅಲ್ಲದೆ ದರ್ಶನ್ ಜೈಲು ಕೊಠಡಿಗೆ ಕಲರ್ ಕರ್ಟನ್ಸ್. ದರ್ಶನ್ಗೆ ಒಳ್ಳೆ ಬೆಡ್, ಬೇಕಾಗಿರೋ ಫುಡ್, ಜೈಲಿನಲ್ಲಿ ಎಲ್ಲಾ ವ್ಯವಸ್ಥೆ ಇದೆ. ನೋಡಿ, ದರ್ಶನ್ಗೆ ರೂಮಿನ ವ್ಯವಸ್ಥೆ ಬಗ್ಗೆ ನಾವು ಹೇಳ್ತಾ ಇದ್ವಿ. ಯಾರೋ ಒಬ್ರು ಪುಣ್ಯಾತ್ಮ ಬಂದು ಹೊರಗಡೆ ಬುರುಡೆ ಬಿಡ್ತಾ ಇದ್ದ. ನಾನು ಜೈಲೊಳಗಡೆ ಅಣ್ಣನ ಮೀಟ್ ಮಾಡಿದೆ, ಅಣ್ಣ ಬಹಳ ಬೇಜಾರಲ್ಲಿದ್ರು,
ನಾನು ಅವ್ರಿಗೆ ದಾನ ಮಾಡಿಸ್ದೆ, ಒಂದು ಪೇಪರ್ ಕೊಡ್ತಾರೆ, ಒಂದು ಟಿ ವಿ ಕೊಡ್ತಾರೆ ಅಷ್ಟೇ ಅಂತ. ಅದು ಕೂಡ ಬುರುಡೆನೆ. ಈ ವಿಡಿಯೋ ಕಾಲಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಅದು ನಿಮಗೇನಾದರೂ ಜೈಲು ಅಂತ ಅನಿಸುತ್ತಾ? ತುಂಬ ಜನ ಹಿಂದೆ ಇರೋ ಕರ್ಟನ್ನು, ಗೋಡೆ ಇದನ್ನೆಲ್ಲ ಅಬ್ಸರ್ವ್ ಮಾಡಿರಲ್ಲ. ಯಾಕಂದರೆ ಎಲ್ಲ ಬಾಸ್ ನೋಡೋ ಬ್ಯುಸಿಲಿ ಇರ್ತಾರಲ್ಲ, ನಮ್ಮ ಬಾಸ್ ಕೂದಲು ಏನಾಯಿತು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಕೂದಲು ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ಮೋಸ್ಟ್ಲಿ ನಮ್ಮ ಬಾಸ್ ಕೂದಲು ತೆಗ್ಸಿದ್ದಾರೇನೋ ಅಂತ ವಿಗ್ ತೆಗೆದಿಟ್ಟಿದ್ದಾರೆ ಅಷ್ಟೇ. ಆದರೆ ಅದ್ರ ಹಿಂದೆ ಇದೆಯಲ್ಲ ಗೋಡೆ, ಅದನ್ನು ನೋಡಿ. ಅಲ್ಲಿ ಕರ್ಟನ್ ಇದೆಯಲ್ಲ, ಅದನ್ನು ನೋಡಿ. ಈ ಥರದೊಂದು ಫ್ಯಾನು ನೋಡಿ. ಏನೇನು ಬೇಕು ಎಲ್ಲ ವ್ಯವಸ್ಥೆ ಇದೆ. ಇವರಿಗೆ ಜೈಲು ಅಂತ ಅನಿಸೇ ಇಲ್ಲ. ತುಂಬ ಆರಾಮಾಗಿದ್ದಾರೆ. ಯಾರಿಗೆ ಬೇಕೋ ಅವ್ರಿಗೆ ವಿಡಿಯೋ ಕಾಲ್ ಮಾಡ್ಬೋದು, ಒಳ್ಳೆ ಕಾಫಿ ಮಗ್ ಇಟ್ಕೋಬೋದು, ಸಿಗರೇಟ್ ಸೇಬೋದು, ಎಲ್ಲ ಮಾಡ್ಬೋದು. ಇನ್ನು ಹೆಂಗೆ ಇವರಿಗೆ ಪಶ್ಚಾತ್ತಾಪ ಅನ್ನೋದು ಆಗತ್ತೆ? ಜೈಲಿಗೆ ಯಾಕೆ ಕಳಿಸ್ತಾರೆ? ಒಂದು ಬೇಸಿಕ್ ಸೆನ್ಸ್. ಜೈಲಿಗೆ ಯಾಕೆ ಕಳಿಸ್ತಾರೆ? ತಾನು ಮಾಡಿರೋದು ತಪ್ಪು ಅನ್ನೋದ್ರ ಅರಿವಾಗಬೇಕು, ಪಶ್ಚಾತ್ತಾಪ ಆಗಬೇಕು, ಅವ್ರಿಗೆ ಶಿಕ್ಷೆ ಅನ್ನೋದು ಆಗಬೇಕು ಅಂತ. ಇಲ್ಲ, ಅದ್ಯಾವುದು ಆಗ್ತಾ ಇಲ್ಲ ಸ್ವಾಮಿ. ತುಂಬ ಆರಾಮಾಗಿದ್ದಾರೆ. ತುಂಬ ನೋಡಿ, ಅವರ ಸ್ಮೈಲ್ ನೋಡಿ, ಚಿನ್ನ ಆರಾಮಾಗಿದೆಯಾ ಅಂತ ಕೇಳ್ತಿರೋ ಸ್ಟೈಲ್ ನೋಡಿ. ನಾರ್ಮಲ್ ಆಗಿ ನೀವು ಯಾರಾದರೂ ಫೋಟೋ ಎಲ್ಲ ತೆಗೆಸ್ಕೊಳೋಕ್ಕೆ ಕ್ಯೂನಲ್ಲಿ ನಿಂತು ಹೋದಾಗ ನಿಮಗೆ ಮಾತಾಡಿಸ್ತಾ ಇದ್ರಲ್ಲ, ಅದೇ ಥರ ಮಾತಾಡಿರೋದು. ಯಾರ ಹತ್ರ? ರೌಡಿ ಶೀಟರ್ ಹತ್ರ. ತುಂಬ ಬಿಂದಾಸ್ ಆಗಿ. ಆ ಕೊಠಡಿ ಯಾವ ರೀತಿ ಆಗಿದೆ ಅನ್ನೋದನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಒಂದೊಳ್ಳೆ ಫ್ಯಾನ್ ಇದೆ. ಶಕೆ ಆಯಿತು ಅಂತಂದರೆ ಫ್ಯಾನ್ ಹಾಕೋಬೋದು ಬಾಸು. ಮಲ್ಕೋಬೇಕು ಅಂತ ಅನಿಸಿದ್ರೆ ಒಳ್ಳೆ ಬೆಡ್ ಮೇಲೆ ಮಲ್ಕೋಬೋದು. ಆಮೇಲೆ ಹೊಸ ಪೇಂಟ್ ಬೇರೆ ಮಾಡಿದ್ದಾರೆ. ಕರ್ಟನ್ನು ಕಲರ್ಫುಲ್ ಆಗಿದೆ. ಬಟ್ಟೆ ತಗೊಳ್ಳೋಕೆ ಹ್ಯಾಂಗರ್ ಇದೆ. ಎಲ್ಲ ಇದೆ. ಇನ್ಯಾಕೆ ಅವ್ರಿಗೆ ಬೇಜಾರು? ಇನ್ಯಾಕೆ ಅವರಿಗೆ ಸಮಸ್ಯೆ ಆಗುತ್ತೆ?